T20 ವಿಶ್ವಕಪ್ ಅನ್ನ ಗೆದ್ದಂತ ಟೀಂ ಇಂಡಿಯಾಗೆ ಅಭೂತಪೂರ್ವ ಸ್ವಾಗತ ಸಿಕ್ಕಿದ್ದಾಯಿತು. ಇವತ್ತು ಪ್ರಧಾನಿ ಮೋದಿ ಮನೆಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಸದ್ಯಕ್ಕೆ ಔತಣಕೂಟ ಮುಗಿಸಿ ಆಟಗಾರರು ಹೊರಟಿದ್ದಾರೆ. ಇನ್ನು ಪ್ರಧಾನಿ ಅವರು ಆಟಗಾರರಿಗೆ ತಮ್ಮ ನಿವಾಸದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ಮತ್ತೆ ಈ ಮ್ಯಾಚ್ನ ಕೆಲವೊಂದು ಘಟನೆಗಳನ್ನ ಅಲ್ಲಿ ಕೇಳಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನಾಯಿತು, ಸೊ ನಿಮ್ಮ ಅಭಿಪ್ರಾಯ ಏನು ಅಂತೆಲ್ಲ ಆಟಗಾರರ ಹತ್ರ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮನೆಯಿಂದ ತೆರಳುತ್ತಾ ಇದ್ದಾರೆ ಆಟಗಾರರು. ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಔತಣಕೂಟ ಇದ್ದಿದ್ದು ನರೇಂದ್ರ ಮೋದಿ ಅವರ ಮನೆಯಲ್ಲಿ ಆತಿಥ್ಯವನ್ನು ನೀಡಲಾಯಿತು. ಇದಾದ್ಮೇಲೆ ಈಗ ಮುಂಬೈನತ್ತ ಪ್ರಯಾಣವನ್ನು ಬೆಳೆಸ್ತಾರೆ. ಯಾಕಂದ್ರೆ ಸಂಜೆ ವಾಂಖೆಡೆಯಲ್ಲಿ ವಿಜಯೋತ್ಸವ ಇದೆ. ಅಂದ್ರೆ ಆ ಕಪ್ನ ಜೊತೆಗೆ ತೆರೆದ ಬಸ್ನಲ್ಲಿ ಮೆರವಣಿಗೆಯನ್ನ ಮಾಡಲಾಗುತ್ತೆ ಸುಮಾರು 2 ಕಿಲೋಮೀಟರ್ಗಳ ಕಾಲ. ಸೊ ಇಲ್ಲಿಗ ಏರ್ಪೋರ್ಟ್ ಕಡೆಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ, ಮುಂಬೈಗೆ ಪ್ರಯಾಣ ಮಾಡುವಂತ ನಿಟ್ಟಿನಲ್ಲಿ. ಬಟ್ ಅದಕ್ಕೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಔತಣಕೂಟದಲ್ಲಿ ಪಾಲ್ಗೊಂಡಿದ್ರು, ಆತಿಥ್ಯವನ್ನ ಕೊಟ್ಟರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರು. ಮ್ಯಾಚ್ ಸಂದರ್ಭದಲ್ಲಿ ಏನಾಯ್ತು ಅಂತೆಲ್ಲ ಅವರವರ ಅಭಿಪ್ರಾಯವನ್ನ ಹೇಳಿದ್ರು ಪ್ರಧಾನಿ ಮುಂದೆ. ಮತ್ತೆ ಆಟಗಾರರಿಗೆ ಇವತ್ತು ಸನ್ಮಾನ ಕೂಡ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಅಫ್ಕೋರ್ಸ್ ಅದೊಂದು ಪ್ರೌಡ್ ಮೂಮೆಂಟ್ ನಮ್ಮೆಲ್ಲರಿಗೂ. ಲೇಟ್ ಆಗಿ ಬಂದ್ರು ಹವಾಮಾನ ವೈಪರೀತ್ಯದಿಂದಾಗಿ ಕೋಚ್ ರಾಹುಲ್ ದ್ರಾವಿಡ್ ಅವರು, ಟೀಂ ಇಂಡಿಯಾ ಆಟಗಾರರು, ಸಿಬ್ಬಂದಿ ಕೆಲವರು, ಸೊ ಎಲ್ಲರೂ ವಾಪಸ್ ಬಂದಿದ್ದಾರೆ. ಆ ವಿಶ್ವಕಪ್ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಟಗಾರರು ಇವತ್ತು ಭೇಟಿಯಾಗಿದ್ದಾರೆ. ಸಂಜೆ ವಿಜಯೋತ್ಸವ ಇರುತ್ತೆ. ಪ್ರಧಾನಿ ಮನೆಯಲ್ಲಿ ಭಕ್ಷ್ಯ ಭೋಜನದ ವ್ಯವಸ್ಥೆ ಎಲ್ಲ ಆಗಿತ್ತು. ಆ ಕಪ್ ಜೊತೆಗೆ ನರೇಂದ್ರ ಮೋದಿ ಅವರು ಪೋಸ್ ಕೊಟ್ಟಿರೋದನ್ನು ನಾವು ಗಮನಿಸಿದ್ವಿ. ಟೀಂ ಇಂಡಿಯಾ ಆಟಗಾರರ ಜೊತೆಯಲ್ಲಿ, ಅಂದ್ರೆ ದೇಶಕ್ಕೆ ಕೀರ್ತಿ ತಂದಿದ್ದಾರಲ್ಲ, ಸೊ ಅವರಿಗೆ ನರೇಂದ್ರ ಮೋದಿ ಅವರು ಕರೆದು ಆತಿಥ್ಯವನ್ನು ಮಾಡಿ, ಸನ್ಮಾನವನ್ನು ಮಾಡಿ, ಭಕ್ಷ್ಯ ಭೋಜನವನ್ನ ಅಲ್ಲಿ ಸವಿಬಡಿಸಿ ಸನ್ಮಾನವನ್ನ ಮಾಡಿದ್ದಾರೆ. ವಿಶ್ವಕಪ್ ಗೆದ್ದಿದೆ ಭಾರತ, ಸ್ವದೇಶಕ್ಕೆ ವಾಪಸ್ ಬರ್ತಾ ಇದ್ದಂತೆ ಇವತ್ತು ಅಭೂತಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಕೋರಲಾಯಿತು. ಬಾರ್ಬಡೋಸ್ನಿಂದ ಅವರು ಆಗಮಿಸ್ತಾ ಇದ್ದಂತೆ ಹವಾಮಾನ ವೈಪರೀತ್ಯದಿಂದಾಗಿ ಸ್ವಲ್ಪ ತಡವಾಗಿ ಬಂದ್ರು ಟೀಂ ಇಂಡಿಯಾ ಪ್ಲೇಯರ್ಸ್. ಅಂದ್ರೆ ದೆಹಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಬೆಳಿಗ್ಗೆ ಅಭೂತಪೂರ್ವ ಸ್ವಾಗತ ಅವರಿಗೆ ಸಿಕ್ಕಿದೆ. ಮೋದಿ ನಿವಾಸದಲ್ಲಿ ಆಟಗಾರರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು. ನಾವೀಗ ವಿಜುವಲ್ ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ನರೇಂದ್ರ ಮೋದಿ ಅವರು ಎಲ್ಲಾ ಪ್ಲೇಯರ್ಸ್ ಅಭಿಪ್ರಾಯವನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ನಗೆಗಳಲ್ಲಿ ತೇಲ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೋದಿ ನಿವಾಸದಲ್ಲಿ ಅವ್ರಿಗೆ ಸನ್ಮಾನ ಕೂಡ ಆಗಿದೆ. ದೇಶಕ್ಕೆ ಕೀರ್ತಿ ತಂದವರ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ, ಅವ್ರಿಗೆ ಸನ್ಮಾನ ಮಾಡಿದ್ದಾರೆ, ಔತಣಕೂಟ ಏರ್ಪಡಿಸಿದ್ದಾರೆ, ಆತಿಥ್ಯವನ್ನ ಕೊಟ್ಟಿದ್ದಾರೆ. ಸಂಜೆ ಮುಂಬೈನ ವಾಂಖೆಡೆಯಲ್ಲಿ ವಿಜಯ ಯಾತ್ರೆ ಇರುತ್ತೆ. ತೆರೆದ ಬಸ್ನಲ್ಲಿ ಕಪ್ ಜೊತೆಗೆ ಟೀಂ ಇಂಡಿಯಾ ಆಟಗಾರರು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ, ವಿಜಯೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಸಂಜೆ 5 ಗಂಟೆಯಿಂದ 7 ಗಂಟೆ ತನಕ ಈ ವಿಜಯೋತ್ಸವದ ಮೆರವಣಿಗೆ ಇರುತ್ತೆ. ಇನ್ನು BCCI ವರ್ಲ್ಡ್ ಕಪ್ ಗೆದ್ದಿದ್ರಿಂದ 125 ಕೋಟಿ ಬಹುಮಾನವನ್ನ ಟೀಂ ಇಂಡಿಯಾಗೆ ಘೋಷಣೆ ಮಾಡಿತ್ತು. ಸೊ ಆ ಅಮೌಂಟ್ ಅನ್ನು ಕೂಡ ಇವತ್ತು ಪ್ಲೇಯರ್ಸ್ಗೆ ಹಸ್ತಾಂತರ ಮಾಡಲಾಗುತ್ತೆ. ಇನ್ನು ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಸೊ ಯಾವಾಗ ನಾವು ಆ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿ. ಸೊ ಆ ಸೆಲೆಬ್ರೇಷನ್ಗೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅದಕ್ಕೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಟಗಾರರು ಭೇಟಿ ಮಾಡಿದ್ದಾರೆ. ಟೀಂ ಇಂಡಿಯಾ ಪ್ಲೇಯರ್ಸ್ ಅವ್ರ ಜೊತೆ ಮ್ಯಾಚ್ ಗಳಿಗೆಯಲ್ಲಿ ಏನೆಲ್ಲ ಆಯಿತು ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಾರೆ. T20 ವಿಶ್ವಕಪ್ ಗೆದ್ದಂತ ಹೀರೋಗಳಿಗೆ ನರೇಂದ್ರ ಮೋದಿ ಅವರು ಆತಿಥ್ಯವನ್ನ ಕೊಟ್ಟಿದ್ದಾರೆ. ದೇಶಕ್ಕೆ ಕೀರ್ತಿ ತಂದವರಿಗೆ ಸನ್ಮಾನ ಮಾಡೋಕ್ಕೂ ಮುಂಚೆ ಸುದೀರ್ಘವಾಗಿ ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ. ಅಫ್ಕೋರ್ಸ್ T20 ಗೆದ್ದಂತ ಟೈಮ್ನಲ್ಲಿ ನರೇಂದ್ರ ಮೋದಿ ಅವರು ಬಹಳ ಹರ್ಷವನ್ನ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೋಸ್ಟ್ಗಳನ್ನ ಹಾಕಿದ್ರು. ಮನೆಗೆ ಕರೆಸಿ ವಿಶ್ವ ಚಾಂಪಿಯನ್ಸ್ಗೆ ಸನ್ಮಾನವನ್ನ ಮಾಡಿದ್ದಾರೆ. ಅವರ ಅಭಿಪ್ರಾಯವನ್ನ ಕೇಳಿದ್ರು, ಆ ಟೈಮ್ನಲ್ಲಿ ಏನೆಲ್ಲ ಆಯಿತು ಅಂತ ಹೇಳಿ. ಕೆಲವೊಂದು ಸಂಭ್ರಮದ ಕ್ಷಣಗಳನ್ನ ಅಲ್ಲಿ ಪ್ಲೇಯರ್ಸ್ ಹಂಚಿಕೊಂಡಿದ್ದಾರೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಸಂಜೆ ಮುಂಬೈನಲ್ಲಿ ಟೀಂ ಇಂಡಿಯಾ ವಿಜಯ ಯಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರನೇ ಈಗ ಪ್ರಧಾನಿ ನಿವಾಸದಿಂದ ದೆಹಲಿಯಿಂದ ಮುಂಬೈ ಕಡೆಗೆ, ಅಂದ್ರೆ ಏರ್ಪೋರ್ಟ್ ಕಡೆಗೆ ಟೀಂ ಇಂಡಿಯಾ ಪ್ಲೇಯರ್ಸ್ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆಟಗಾರರಿಗೆ ದೇಶಕ್ಕೆ ಕೀರ್ತಿ ತಂದಿದ್ದಕ್ಕೆ ನರೇಂದ್ರ ಮೋದಿ ಅವರು ಶುಭಾಶಯ ತಿಳಿಸಿದ್ದಾರೆ. ಮತ್ತೆ ಆ ಕೀರ್ತಿ ತಂದಿದ್ದು ಇದೇ ಕಪ್ನಿಂದ ಅಲ್ವಾ, ವರ್ಲ್ಡ್ ಕಪ್ನಿಂದ. ಸೊ ಆ ಕಪ್ಪನ್ನ ನರೇಂದ್ರ ಮೋದಿ ಅವರು ಹಿಡಿದು ಟೀಂ ಇಂಡಿಯಾ ಆಟಗಾರರ ಜೊತೆಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಆ ಫೋಟೋಸ್ ಅನ್ನು ಗಮನಿಸ್ತಾ ಇದ್ದೀವಿ. ಬಾರ್ಬಡೋಸ್ನಿಂದ ಯಾವಾಗ ಬರ್ತಾರೆ ಟೀಂ ಇಂಡಿಯಾ ಪ್ಲೇಯರ್ಸ್ ಅಂತ ದೇಶದ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಬೇಕು.
ದೇಶದ ಕೀರ್ತಿ ಪತಾಕೆಯನ್ನ ಮತ್ತಷ್ಟು ಏರಿಸಿದ್ದಾರೆ ಅವರು ಕ್ರಿಕೆಟ್ ಲೋಕದಲ್ಲಿ ಅಂತ ಹೇಳಿ. ಸೊ ಬರ್ತಾ ಇದ್ದಂಗೆ ಚಾಂಪಿಯನ್ಸ್ ತವರಿಗೆ ಅದ್ದೂರಿಯಾಗಿ ಬೆಳಿಗ್ಗೆಯಿಂದನೇ ನೋಡ್ತಾ ಇದ್ವಿ. ಆ ತುಂತುರು ಮಳೆಯಲ್ಲೂ ದೆಹಲಿ ಏರ್ಪೋರ್ಟ್ನಲ್ಲಿ ಸ್ವಾಗತವನ್ನು ಅಭಿಮಾನಿಗಳು ಕೋರಿದ್ರು, ಜೈಕಾರಗಳನ್ನು ಕೂಗಿದ್ರು. ಮತ್ತೆ ಆ ತವರಿಗೆ ಮರಳ್ತಾ ಇದ್ದಂತೆ ಟೀಮ್ ಇಂಡಿಯಾ ಆಟಗಾರರ ಜೋಶ್ ಕೂಡ ಡಬಲ್ ಆಗಿತ್ತು. ಅವರು ಅಷ್ಟೇ ಕಾಯ್ತಾ ಇರ್ತಾರೆ, ತಾಯ್ನಾಡಿಗೆ ನಾವು ಯಾವಾಗ ಈ ಕಪ್ ತಗೊಂಡು ಹೋಗ್ತೀವಿ, ನಮ್ಮ ದೇಶದ ಜನತೆಗೆ ಕಪ್ ತೋರಿಸ್ತೀವಿ, ಅವ್ರ ಜೊತೆ ತಮ್ಮ ಆ ಖುಷಿಯನ್ನ ಸಂತಸವನ್ನ ಶೇರ್ ಮಾಡ್ಕೊಳ್ತೀವಿ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ರು. ಸ್ವಲ್ಪ ಲೇಟ್ ಆಯಿತು, ಕಾರಣ ಹವಾಮಾನ ವೈಪರೀತ್ಯದಿಂದಾಗಿ, ಚಂಡಮಾರುತದಿಂದಾಗಿ ಆ ಫ್ಲೈಟ್ಗಳು ಬರೋಕ್ಕಾಗಲಿಲ್ಲ ಬಾರ್ಬಡೋಸ್ನಿಂದ. ಇವತ್ತು ಬೆಳಿಗ್ಗೆ ಅದು ಬಂದು ಲ್ಯಾಂಡ್ ಆಗ್ತಾ ಇದ್ದಂಗೆ ಅವ್ರಿಗೂ ಒಂಥರ ಹರ್ಷೋದ್ಗಾರ. ಬರ್ತಾ ಇದ್ದಂಗೆ ಅಲ್ಲಿ ನಾವು ನೋಡ್ತಾ ಇದ್ವಿ ಜಾನಪದ ಕಲಾ ತಂಡಗಳು ಏರ್ಪೋರ್ಟ್ನಲ್ಲಿ ಅವರನ್ನು ವೆಲ್ಕಮ್ ಮಾಡುವಾಗ ರೋಹಿತ್ ಶರ್ಮಾ ಅವರು ಕೂಡ ಡಾನ್ಸ್ ಮಾಡಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ತಮ್ಮ ಖುಷಿಯನ್ನು ತಾಯ್ನಾಡಿಗೆ ಬರ್ತಾ ಇದ್ದಂತೆ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇದೊಂದು ಅದ್ಭುತವಾದ ಗಳಿಗೆ. ಈ ವಿಡಿಯೋ ನೋಡ್ತಾ ಇದೀವಲ್ಲ, ವರ್ಲ್ಡ್ ಕಪ್ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು, ಟೀಮ್ ಇಂಡಿಯಾ ಆಟಗಾರರು, ಕೋಚ್ ರಾಹುಲ್ ದ್ರಾವಿಡ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಕಪ್ ಹಿಡಿದು ವಾಂಖೆಡೆ ಸ್ಟೇಡಿಯಂನಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ. ಸಂಜೆ ಮುಂಬೈನ ವಾಂಖೆಡೆಯಲ್ಲಿ ವಿಜಯ ಯಾತ್ರೆ ಇದೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ ನರೇಂದ್ರ ಮೋದಿ ಅವರು ಔತಣಕೂಟವನ್ನು ಏರ್ಪಡಿಸಿದ್ರು, ಆತಿಥ್ಯವನ್ನು ಕೊಟ್ಟಿದ್ದಾರೆ ಟೀಮ್ ಇಂಡಿಯಾ ಆಟಗಾರರಿಗೆ. ಅದರಲ್ಲೂ ಇಂಪ್ರೆಸಿವ್ ಅಂತ ಅನಿಸಿದ್ದು ನರೇಂದ್ರ ಮೋದಿ ಅವರು ಕ್ರಿಕೆಟ್ ಬಗ್ಗೆ ಮಾತಾಡಿದ್ರು ಆಟಗಾರರ ಜೊತೆಯಲ್ಲಿ. ಮತ್ತು ಆಟಗಾರರು ಅಷ್ಟೇ ಪ್ರಧಾನಿಯವ್ರ ಜೊತೆ ಆ ಪ್ರೌಡ್ ಮೂಮೆಂಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇರುತ್ತಲ್ಲ, ಮ್ಯಾಚ್ ಟೈಮ್ನಲ್ಲಿ ಏನೆಲ್ಲ ಆಯಿತು ಅಂತ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ. ತವರಿಗೆ ಚಾಂಪಿಯನ್ಸ್ ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಅವರಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಈಗ ದೇಶದ ಜನತೆ ಕಾಯ್ತಾ ಇದ್ದಾರೆ, ನಾವು ಯಾವಾಗ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋದು, ಅಭಿನಂದನೆ ತಿಳಿಸೋದು. ಅದಕ್ಕೋಸ್ಕರನೇ ಮುಂಬೈನಲ್ಲಿ ಈ ವಿಜಯ ಯಾತ್ರೆಯನ್ನ ಆಯೋಜನೆ ಮಾಡಿರೋದು. ತೆರೆದ ಬಸ್ನಲ್ಲಿ ಆಟಗಾರರು ಇರ್ತಾರೆ, ಈ ಕಪ್ಪನ್ನು ಕೂಡ ನೋಡ್ಬೋದು, ಆಟಗಾರರನ್ನ ಕೂಡ ಕಣ್ತುಂಬಿಕೊಳ್ಬೋದು. ಮತ್ತೊಂದು ಭಾವುಕದ ಕ್ಷಣ ಅಂತಂದ್ರೆ ಈ ಕಪ್ ಬಂದ ಮೇಲೆ ವಿರಾಟ್ ಕೊಹ್ಲಿ ಮಾತಾಡಿದ್ದು, ರೋಹಿತ್ ಶರ್ಮಾ ಮಾತಾಡಿದ್ದು, ಮತ್ತೆ ರಾಹುಲ್ ದ್ರಾವಿಡ್ ಕೋಚ್ ಆಗಿ ಒಂದು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ, ನಿರ್ಗಮಿಸ್ತಾ ಇದ್ದಾರೆ. ಈಗ ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಇದು ನನ್ನ ಲಾಸ್ಟ್ ಮ್ಯಾಚ್, ಅಂದರೆ T20 ವರ್ಲ್ಡ್ ಕಪ್ನಲ್ಲಿ ಲಾಸ್ಟ್ ಮ್ಯಾಚ್ ಅಂತ ಹೇಳಿದ್ರಲ್ಲ, ಅಲ್ಲಿ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದು ಒಂಥರ ಬೇಸರ ಆದರೂ ಕೂಡ ಲಾಸ್ಟ್ ಮಿನಿಟಿಗೆ ಕಪ್ ಸಿಕ್ತಲ್ಲ ಅಂತ ಖುಷಿ ಆಯಿತು. ಇನ್ನೊಂದು ಕಡೆ ರೋಹಿತ್ ಶರ್ಮಾ ಅವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು, ಅಂದರೆ ಈ ಕಪ್ಪನ್ನು ತಗೊಂಡು ಬರಲೇಬೇಕು, ತಾಯ್ನಾಡಿಗೆ ಬರುವಾಗ ಕಪ್ ಜೊತೆನೇ ಬರಬೇಕು ಅಂತ ಹೇಳಿ. ಅವ್ರದ್ದು ಒಂದಿಷ್ಟು ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗ್ತಾ ಇತ್ತು. ಅಂದರೆ ಅವರು ಪ್ರತಿ ಕ್ಷಣ ಅಪ್ಸೆಟ್ ಆಗ್ತಾ ಇದ್ದಿದ್ದು ಈ ಕಪ್ ಬಂದಿಲ್ಲ ಅನ್ನೋ ಟೈಮ್ನಲ್ಲಿ. ಬಟ್ ಈ ಸತಿ ಅವ್ರ ಕ್ಯಾಪ್ಟನ್ಸಿಲಿ ಬಂದಿದೆ, ಅವ್ರಿಗೂ ಕೂಡ ತುಂಬ ಖುಷಿಯಾಗಿದೆ ರೋಹಿತ್ ಶರ್ಮಾ ಅವ್ರಿಗೆ. ಸೊ ಅವ್ರ ಕ್ಯಾಪ್ಟನ್ಸಿಲಿ ಬಂದಿದ್ದಕ್ಕೆ ಅವರು ತಮ್ಮ ಅಭಿಪ್ರಾಯವನ್ನು ನರೇಂದ್ರ ಮೋದಿ ಮುಂದೆ ಶೇರ್ ಮಾಡ್ಕೊಳ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ವಿಡಿಯೋದಲ್ಲಿ. ವಿಶ್ವ ವಿಜೇತರಿಗೆ ಟೀಮ್ ಇಂಡಿಯಾ ಅಂದರೆ ಬ್ಲೂ ಬಾಯ್ಸ್ಗೆ ನರೇಂದ್ರ ಮೋದಿ ಅವರು ಇವತ್ತು ಜೈ ಅಂದಿದ್ದಾರೆ. ಸಂಜೆ ಅಭಿಮಾನಿಗಳ ಜೊತೆಗೆ ಬೆರೆಯುವಂತ ಸಮಯ. ಟೀಮ್ ಇಂಡಿಯಾ ಆಟಗಾರರು ವಾಂಖೆಡೆಯಲ್ಲಿ ವಿಜಯ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಪ್ಲೇಯರ್ಸ್. ಇನ್ನು ಆ T20 ವಿಶ್ವಕಪ್ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಭ್ರಮಿಸ್ತಾ ಇರುವಂತ ಕ್ಷಣಗಳನ್ನು ಗಮನಿಸ್ತಾ ಇದ್ದೀವಿ. ಅವ್ರಿಗೂ ಹೆಮ್ಮೆ, ಕಾರಣ ನಮ್ಮ ಟೀಮ್ ಇಂಡಿಯಾ T20ಯಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದೆ. ಆ ವಿಶ್ವಕಪ್ ಅನ್ನ ಗೆದ್ದು ತಾಯ್ನಾಡಿಗೆ ನಮ್ಮ ಹುಡುಗರು ತಂದಿದ್ದಾರೆ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತಲ್ಲ. ಆ ಹೆಮ್ಮೆಯ ಕ್ಷಣಗಳನ್ನ ಅವರು ಆಟಗಾರರ ಬಳಿಯಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಆತ್ಮೀಯವಾಗಿ ಅವರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನನ್ನ ಕಲೀಗ್ ಪೃಥ್ವಿ. ತಾಯ್ನಾಡಿಗೆ ಇವರೆಲ್ಲ ಯಾವಾಗ ಬರ್ತಾರೆ, ಆ ಕ್ಷಣಗಳನ್ನ ನಾವ್ ಯಾವಾಗ ಸಂಭ್ರಮಿಸ್ತೀವಿ ಅಂತ ಅಫ್ಕೋರ್ಸ್ ಇಡೀ ಇಂಡಿಯಾನೇ ಕಾಯ್ತಾ ಇತ್ತು. ನರೇಂದ್ರ ಮೋದಿ ಅವರು ವಿಶೇಷವಾಗಿ ಆತಿಥ್ಯ ಕೊಟ್ಟಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಅವ್ರ ಕಾನ್ವರ್ಸೇಷನ್, ಏನೆಲ್ಲ ಮಾತಾಡಿದ್ದಾರೆ ಪೃಥ್ವಿ? T20 ವರ್ಲ್ಡ್ ಕಪ್ ವಿಶ್ವಕಪ್ ಎರಡನೇ ಬಾರಿಗೆ ಭಾರತ ಗೆದ್ದಿರುವಂಥದ್ದು. ಆಕ್ಚುಲಿ
ನಾವು ಜೂನ್ 29ರಂದು ಗೆದ್ದಂತ ಸಂದರ್ಭದಲ್ಲೇ ನೆಕ್ಸ್ಟ್ ಡೇನೆ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಅಲ್ಲಿ ಮಳೆ ಬರ್ತಾ ಇತ್ತು, ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಅಲ್ಲಿ ಯಾವುದೇ ಫ್ಲೈಟ್ ಹಾರಾಟ ಇರಲಿಲ್ಲ. ಸೊ ಫೈನಲಿ ಇವತ್ತು ಬಂದಿರುವಂತ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಆಲ್ಮೋಸ್ಟ್ ಆ ಗುಂಗಲ್ಲೇ ಇದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಇನ್ನೊಂದ್ ಕಡೆ ಈ ಒಂದು ವಿಶ್ವ ಕಿರೀಟವನ್ನ ಗೆದ್ಕೊಟ್ಟಂತಹ ಕ್ರಿಕೆಟ್ನ ಅಂದ್ರೆ ಟೀಮ್ ಇಂಡಿಯಾದ ಆಟಗಾರನ ಗೌರವಿಸುವಂತ ನಿಟ್ಟಿನಲ್ಲಿ, ಅಭಿನಂದಿಸುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಔತಣಕೂಟಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಔತಣಕೂಟಕ್ಕೆ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿದ್ದಾರೆ. ಟೀಮ್ ಇಂಡಿಯಾದ ಆಟಗಾರರೆಲ್ಲರೂ ಕೂಡ 15 ಜನರ ತಂಡದ ಜೊತೆಗೆ ಕೋಚಿಂಗ್ ಸ್ಟಾಫ್ ಏನಿತ್ತು ಅವರು ಕೂಡ ಇದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಇನ್ನ ಸಹಾಯಕ ಕೋಚ್ಗಳು ಯಾರೆಲ್ಲ ಇದ್ರು ಅವರು ಕೂಡ ಭಾಗಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ಬಿಸಿಸಿಐನ ಅಧ್ಯಕ್ಷರಾಗಿರುವಂತಹ ರೋಜರ್ ಬಿನ್ನಿ ಇದ್ದಾರೆ, ಬಿಸಿಸಿಐನ ಕಾರ್ಯದರ್ಶಿ ಆಗಿರುವಂತ ಜೈಶಾ ಅವರು ಕೂಡ ಇರುವಂತದ್ದು. ಅವ್ರ ಜೊತೆ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿತ್ತು ಆ ಫೈನಲ್ ಮ್ಯಾಚ್ ಸಂದರ್ಭಗಳು, ಬಿಕಾಸ್ ಒಂದು ಹಂತದಲ್ಲಿ 15 ಓವರ್ನ ಸಂದರ್ಭದಲ್ಲಿ 30 ಬಾಲಿ 30 ರನ್ ಬೇಕಾಗಿತ್ತು. ಆ ಸಂದರ್ಭ ಮತ್ತೆ ಫೈಟ್ ಬ್ಯಾಕ್ ಕಮ್ ಬ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಭಾರತದ ಒಂದು ಆಟ ಇತ್ತಲ್ಲ, ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕ್ಷಣಗಳನ್ನ ಕೂಡ ಮಾತನಾಡಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಹಾಗೆ ಸ್ಪೆಷಲಿ ಬುಮ್ರಾ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಆ ಖುಷಿಯನ್ನ ನೋಡ್ತಾ ಇದ್ವಿ. ಸೂರ್ಯಕುಮಾರ್ ಯಾದವ್ ಅವರು ಕೂಡ ಮಾತನಾಡ್ತಾ ಇದ್ರು, ಹಾರ್ದಿಕ್ ಪಾಂಡ್ಯ ಅವರು ಮಾತನಾಡ್ತಾ ಇದ್ರು. ಕೆಲವರ ಜೊತೆ ಮೈಕ್ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅವರ ಖುಷಿಯ ಕ್ಷಣಗಳನ್ನ ಹಂಚ್ಕೊಳ್ಬೇಕಾದ್ರೆ ನೋಡ್ತಾ ಇದ್ವಿ ನಾವು. ಇಲ್ಲಿ ಮೇನ್ ಆಗಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಅನ್ನ ಹಿಡಿದಿದ್ದಂಥದ್ದು. ಅದರ ಜೊತೆಗೆ 16ನೇ ಓವರ್ ಅಲ್ಲಿ ಬುಮ್ರಾ ಅವರು ಬೌಲಿಂಗ್ ಅನ್ನ ಮಾಡಿದ್ದು, ಹಾಗೆ ಹಾರ್ದಿಕ್ ಪಾಂಡ್ಯ ಬೌಲಿಂಗ್, ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಇತ್ತಲ್ಲ, ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ಪಿನ್ ಟು ಪಿನ್ ಮಾಹಿತಿಗಳು ಮೋದಿ ಅವರಿಗೂ ಕೂಡ ಗೊತ್ತಿತ್ತು. ಬಿಕಾಸ್ ವರ್ಲ್ಡ್ ಕಪ್ ಮ್ಯಾಚ್ ಅನ್ನ ಅವರು ಕೂಡ ವಾಚ್ ಮಾಡಿದಂತ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರ ಹತ್ರನೂ ಕೂಡ ಅಭಿಪ್ರಾಯವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಆ ಜೋಶ್ ಯಾವ ರೀತಿಯಾಗಿತ್ತು, ಆ ಕ್ಷಣಗಳು ಯಾವ ರೀತಿಯಾಗಿತ್ತು, ಆ ಆತಂಕ ಹೇಗಿತ್ತು, ಇದೆಲ್ಲವನ್ನು ಕೂಡ ನರೇಂದ್ರ ಮೋದಿ ಅವರು ಅವರ ಹತ್ರನೇ ತಿಳ್ಕೊಳ್ತಾ ಇದ್ರು. ಹಾಗೆ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಮಾತಾಡೋದಕ್ಕೆ ಕ್ರಿಕೆಟ್ ವಿಶ್ಲೇಷಕರಾಗಿರುವಂತಹ ಜೋಸೆಫ್ ಹೂ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೋಸೆಫ್ ಹೂ ಅವರೇ, ಇನ್ಫ್ಯಾಕ್ಟ್ ಲೇಟ್ ಆಯ್ತು, ಬಟ್ ಪರವಾಗಿಲ್ಲ, ಕಪ್ ಜೊತೆಗೆ ಯಾವಾಗ ಬರ್ತಾರೆ ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು ಇಡೀ ದೇಶನೇ ಒಂಥರ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇತ್ತು. ಆ ಕ್ಷಣ ಬಂದಿದ್ದಾಗಿದೆ. ಎಸ್ಪೆಷಲಿ ನರೇಂದ್ರ ಮೋದಿ ಅವರು ಆ ಕಪ್ ಎತ್ತಿ ಹಿಡಿದು ಟೀಮ್ ಇಂಡಿಯಾ ಪ್ಲೇಯರ್ಸ್ ಜೊತೆಗೆ ಪೋಸ್ ಕೊಡ್ತಾ ಇದಾರಲ್ಲ, ಅದನ್ನ ನೋಡಕ್ ನಮಗೂ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಾ ಇದೆ. ಸೊ ಈ ಕ್ಷಣಗಳನ್ನ ನೀವು ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಅಲ್ಲ, ನಾವು ಇವತ್ತಿಗೂ ಇಷ್ಟು 4 ದಿವಸ ಆಗಿ ಗೆದ್ದಾಗಿದ್ಮೇಲೆ ಈಗಲೂ ಆ ಕಾವಿದೆ ನೋಡಿ. ಫೋರ್ಯಾ ಗೆದ್ಕೊಂಡ್ ಬಂದಿರೋದು, ಒಂದು ದೇಶಕ್ಕೆ ಹೆಮ್ಮೆ ತಂದಿರೋದು, ಅದು ಯಾವತ್ತಿಗೂ ನಾವು ಮರೆಯಕ್ ಆಗಲ್ಲ. ಯಾಕಂದ್ರೆ ಹೆಂಗ್ ಆಡಿದಾರೆ ಹುಡುಗರು ಅಂದ್ರೆ ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ದಾರೆ. ಎಲ್ಲಾರು ಒಬ್ಬೊಬ್ರಿಗೆ ಬ್ಯಾಕ್ ಮಾಡ್ಕೊಂಡು ಯೂನಿಟಿ ಇಟ್ಕೊಂಡು ಆಡಿ ಗೆದ್ಕೊಂಡ್ ಬಂದಿದ್ದಾರೆ. ಅಂತ ಇದನ್ನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು. ಇದು ಒಂದು ಕಾರ್ನಿವಲ್ ಆಫ್ ಕ್ರಿಕೆಟ್ ಅಂತೀವಿ. ಅಲ್ಲಿ ವೆಸ್ಟ್ ಇಂಡೀಸ್ ಒಳಗೆ ಅಮೆರಿಕ ಒಳಗೆ ಕ್ರಿಕೆಟ್ ಇರ್ಲಿಲ್ಲ ಅಂತ ಕಾಣ್ತು, ಹಬ್ಬ ತರನೇ ಇರ್ಲಿಲ್ಲ. ಈಗ ಇಂಡಿಯಾ ಗೆದ್ಕೊಂಡ್ ಬಂದಿದ್ ನೋಡಿ, ಇಡೀ ಇಂಡಿಯಾ ದೇಶನೇ 140 ಕೋಟಿ ಜನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಕಾರ್ನಿವಲ್ ನ. ಮತ್ತೆ ಇವ್ರು ಹೋಗಿ ಮೋದಿ ಅವ್ರ ಜೊತೆ ಫೋಟೋ ತೆಗ್ದಿರೋದು, ಸೆಲೆಬ್ರೇಷನ್ ಮಾಡಿರೋದು ಎಲ್ಲ ದೊಡ್ಡ ಇದೆ. ನಾವೆಲ್ಲ ಬಹಳ ಪ್ರೌಡ್ ಆಗಿರ್ಬೇಕು ಆಸ್ ಇಂಡಿಯನ್. ನಾವು ಬಹಳ ಇದ್ಕೊಡ್ಬೇಕು, ನಮ್ಮ ಹುಡುಗರು ಗೆದ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಬಹಳ ವರ್ಷ ಕಾಯ್ದ್ವಿ ನಾವು, ನಮ್ಗೆಲ್ಲ ಹೊಟ್ಟೆ ಹಸಿತಿತ್ತು ಒಂದು ವರ್ಲ್ಡ್ ಕಪ್ ಟ್ರೋಫಿ ಬೇಕಂದ್ಬಿಟ್ಟು. 2007 ಗೆದ್ವಿ T20, 2011 ಗೆದ್ವಿ ODI. ಅದು ಬಿಟ್ರೆ ಏನು ಗೆದ್ದಿರ್ಲಿಲ್ಲ. ಹತ್ರ ಬಂದಿದ್ರು, ಈಗ ಗೆದ್ಕೊಂಡ್ ಬಂದಿದ್ದಾರೆ. ಸೊ ವಿ ನೀಡ್ ಟು ಸೆಲೆಬ್ರೇಟ್ ಅಂತ ಹೇಳ್ಬೇಕು. ನಾನು ಪರ್ಸನಲ್ ಆಗಿ ನಾನು ಒಂದು ಕ್ರಿಟಿಕ್ ಆಗಿ ಇದ್ದವನು, ನನಗೆ ಇದು ಬಹಳ ದೊಡ್ಡ ವಿಕ್ಟರಿ ಅನ್ಸ್ತದೆ. ಯಾಕಂದ್ರೆ ಈ ತರ ಕ್ರಿಕೆಟ್ ಆಡಿದ್ರಲ್ಲ, ಬ್ರ್ಯಾಂಡ್ ಆಫ್ ಕ್ರಿಕೆಟ್, ಅದು ಒಂಥರ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೇಕು. ಸೊ ಆಸ್ ಅನ್ ಇಂಡಿವಿಜುವಲ್, ಆಸ್ ಅನ್ ಇಂಡಿಯನ್, ನಾನು ಅದ್ ಕೂಡ್ಲೆ ಡಾನ್ಸ್ ಆಡಿದ್ದೀನಿ, ಒಂದು ಚಾನೆಲ್ ಡಾನ್ಸ್ ಆಡ್ಬಿಟ್ಟಿದ್ದೀನಿ ಗೆದ್ದಿದ್ ಕೂಡ್ಲೆ. ಸೊ ಅಷ್ಟು ಮಟ್ಟಕ್ಕೆ ನಾನು ಎಂಜಾಯ್ ಮಾಡಿದ್ದೀನಿ. ಅದ್ರ ಬಗ್ಗೆ ಮಾತಾಡೋಕ್ಕೂ ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ಮುಂಚೆ ನಾವು ಟೀಮ್ ಜೊತೆ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ ಕ್ರಿಕೆಟ್ ಅಷ್ಟು ಮಟ್ಟಕ್ಕೆ ನಮ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಇದಿರ್ಲಿಲ್ಲ. ಬಟ್ ಈಗ ನಾವು ಆಡೋ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ನೋಡಿದ್ರೆ, ಥ್ಯಾಂಕ್ಸ್ ಟು ರಾಹುಲ್ ದ್ರಾವಿಡ್ ಅಂಡ್ ರೋಹಿತ್ ಶರ್ಮಾ, ಒಂದು ಟೀಮ್ ಫಾರ್ಮ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ಕೊಟ್ಟು ಒಬ್ಬೊಬ್ರಿಗೂ ಒಂದು ಇದೇ ಕೊಟ್ಟು ಬ್ಯಾಕ್ ಮಾಡಿ ಆಡಿ ಅಂದ್ಬಿಟ್ಟಿದಾರಲ್ಲ, ಅದು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ನನಗೆ ಗ್ಯಾರಂಟಿ ಏನಂದ್ರೆ, ಈ ತರನೇ ಕ್ರಿಕೆಟ್ ಆಡಿದ್ರೆ ನಮ್ಮ ಇಂಡಿಯನ್ ಟೀಮು ಎಲ್ಲಾದ್ರೋಗು ಚಾಂಪಿಯನ್ ಆಗ್ತಾರೆ. ಇನ್ನೊಂದು 20 years ವಿಲ್ ಬಿ ಚಾಂಪಿಯನ್ಸ್ ತರ ಕಾಣುತ್ತೆ. ಆದ್ರೆ ಪ್ರಾಪರ್ ಸೆಲೆಕ್ಷನ್ಸ್ ಆಗ್ಬೇಕು ಅಟ್ ಜೂನಿಯರ್ ಲೆವೆಲ್. ಯಾಕಂದ್ರೆ ಸ್ಟೇಟ್ ಲೆವೆಲ್ ಒಳಗೆ ಬಳೆ ಇದು ಮೋಸಗಳು ನಡೆಯುತ್ತೆ. ಆ ಸಿಸ್ಟಮ್ ಎಲ್ಲ ಕ್ಲೀನ್ ಮಾಡಿದ್ರೆ ನಮ್ಗಿರೋ 140 ಕೋಟಿ ಜನದೊಳಗೆ ಎಷ್ಟು ಕ್ರಿಕೆಟರ್ಸ್ ಇದ್ದಾರೆ. ನಮ್ಮ ಭಾರತ ದೇಶದೊಳಗೆ ವಿ ಆರ್ ಸೂಪರ್ ಪವರ್ ಇನ್ ಕ್ರಿಕೆಟ್ ಎಕನಾಮಿಕ್ಸ್ ಒಳಗೆ ಒಂದು.
ಮತ್ತೆ ನಮಗೆ ಲಾಜಿಸ್ಟಿಕ್ಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇದೆ. ಹೌದು ಅಂತದಿರ್ಬೇಕಾದ್ರೆ ನಾವ್ ಯಾಕೆ 20 years 40 years ಚಾಂಪಿಯನ್ಸ್ ಆಗಬಾರ್ದು? ಕರೆಕ್ಟ್. ಸೊ ಸಿಸ್ಟಮ್ ಕ್ಲೀನ್ ಆದ್ರೆ ಲೋವರ್ ಲೆವೆಲ್ ಗ್ರಾಸ್ ರೂಟ್ ಲೆವೆಲ್ಸ್ ಒಳಗೆ ಇಂಡಿಯಾ ಹ್ಯಾಸ್ ಪೊಟೆನ್ಶಿಯಲ್ ಟು ವಿನ್ ದ ನೆಕ್ಸ್ಟ್ ವರ್ಲ್ಡ್ ಕಪ್ ಆಫ್ ದ ನೆಕ್ಸ್ಟ್ 20 years ಅಂತ ಹೇಳ್ಬೋದು. ಜೋಸೆಫ್ ಅವರೇ, ಈಗ ನರೇಂದ್ರ ಮೋದಿ ಅವ್ರ ಜೊತೆ ಅವರವ್ರ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ, ಅದೆಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ಇಂಡಿಯಾ ಅಂತ ಬಂದಾಗ ಒಂದು ಹೆಮ್ಮೆ, ಅದರಲ್ಲೂ ಕರ್ನಾಟಕ ಅಂತ ಬಂದಾಗ ರಾಹುಲ್ ದ್ರಾವಿಡ್ ಕೋಚಿಂಗ್ ಅಲ್ಲಿ ವರ್ಲ್ಡ್ ಕಪ್ ಬಂತು ಅಂತ ಮತ್ತೊಂದು ಖುಷಿ. ಸೊ ತುಂಬಾ ಜನ ಈ ಕ್ರಿಕೆಟರ್ಸ್ನ ರೋಲ್ ಮಾಡೆಲ್ ಅಂತ ತಿಳ್ಕೊಳ್ತಾರೆ, ಫಾಲೋ ಮಾಡ್ತಾರೆ. ಸೊ ಇದೆಲ್ಲ ವಿಜುವಲ್ಸ್ ನೋಡ್ತಿದ್ರೆ ನರೇಂದ್ರ ಮೋದಿ ಅವ್ರು ಮೀಟ್ ಮಾಡಿರೋದು, ಕಪ್ ಜೊತೆ ಸಂಭ್ರಮಿಸ್ತಿರೋದು, ಯೂತ್ಸಿಗೆ ಯಾವ ತರ ಮೆಸೇಜ್ ಕೊಡ್ಬೋದು ಅಂತ? ಅಲ್ಲ, ಯೂತ್ಗೆ ಇನ್ಸ್ಪೈರ್ ಆಗೇ ಆಗುತ್ತದೆ. ಯಾಕಂದ್ರೆ ಒಂದು ವರ್ಲ್ಡ್ ಕಪ್ ಗೆದ್ಕೊಂಡ್ ಬಂದಾಗ ಆಮೇಲೆ ಈ ತರ ಮೀಡಿಯಾ ಕವರೇಜ್ ಇದ್ರೆ ಜನ ನೋಡಿದವ್ರಿಗೆ ಇನ್ಸ್ಪೈರ್ ಆಗತ್ತೆ. ಈಗ ನನಗೆ 64 ವಯಸ್ಸು, ನಾನ್ ಕ್ರಿಕೆಟ್ ಆಡ್ದವನು, ಕ್ರಿಕೆಟ್ ಬರ್ದವನು ನಾನು. ನನಗೆ ಈ ವಯಸ್ಸೊಳಗೆ ನನಗೆ ಮಜಾ ಸಿಗ್ತಿದೆ ಅಂದ್ರೆ ಇನ್ನ ಈ ಚಿಕ್ಕ ಹುಡುಗರಿಗೆ ಹೆಂಗಿರ್ಬೇಕು ಹೇಳಿ. ಸೊ ಕಂಪೇರ್ ಮಾಡಿದ್ರೆ ಅಷ್ಟು ಮಟ್ಟಕ್ಕೆ ಇದು ಇರತ್ತೆ, ಎಂತದ್ದು ಎಂಥೂಸಿಯಾಸಮ್ ಇರುತ್ತೆ, ಇನ್ಸ್ಪಿರೇಷನ್ ಇರುತ್ತೆ. ಸೊ ನಾನ್ ನೋಡ್ತಾ ಇರೋದೇನಂದ್ರೆ, ಈಗ ಮೋದಿ ಅವರು ಜೊತೆಗೆ ನೋಡಿದಾರಲ್ಲ ಜನ ಎಲ್ಲ, ಇವರು ಜ್ಞಾಪಕ ಇಟ್ಕೋಬೇಕು ನಮ್ಮ ಇಂಡಿಯನ್ ಕ್ರಿಕೆಟ್ಗೆ. ಇಂಡಿಯನ್ ಕ್ರಿಕೆಟ್ ಗೆದ್ರೆ ಮಾತ್ರ ಡಾನ್ಸ್ ಆಡೋದಲ್ಲ, ಕೆಲವು ಟೈಮ್ ಸೋಲ್ತಾರೆ, ಅವಾಗ ನಮ್ ಜನ ಕಲ್ಲು ಹೊಡಿತಾರೆ ಕ್ರಿಕೆಟರ್ಸ್ ಮನೆಗೆ. ಅದು ಬಿಡ್ಬೇಕು. ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಸೊ ಈ ಗೆದ್ದಿರೋದ್ರಿಂದ ಈಗ ಮುಂದಕ್ಕಾದ್ರೂ ಏನು ಮಾಡಬಾರ್ದು. ಗೆಲುವು ಸೋಲು ಏನಾಗ್ಲಿ ಅದನ್ನ ಸಪೋರ್ಟಿವ್ ಆಗಿ ನಾವು ನಿಂತ್ಕೋಬೇಕು ಟೀಮ್ ಇಂಡಿಯಾಗೆ ಅನ್ನೋದು ನಿಮ್ಮ ಒಪಿನಿಯನ್. ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತಾಡಿದ್ದಕ್ಕೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.